काँग्रेस सरकारच्या अकार्यक्षम कारभाराविरोधात भाजपने आता राज्यभर तीव्र आंदोलन छेडण्याचा निर्णय घेतला आहे. 5 जानेवारी रोजी होणाऱ्या कोर कमिटीच्या बैठकीत आंदोलनाची रूपरेषा निश्चित केली जाईल, अशी माहिती भाजपचे राज्याध्यक्ष BY विजेंद्र यांनी मंगळवारी बेळगावमध्ये घेतलेल्या पत्रकार परिषदेत दिली. केरळमधील बेकायदेशीर स्थलांतरितांना घरे देण्याचा निर्णय, राज्यात वाढत चाललेली ड्रग्ज माफियांचे जाळे आणि गृहलक्ष्मी योजनेतील निधीबाबत येणाऱ्या तक्रारी या सर्व मुद्द्यावर आक्रमक आंदोलन छेडण्यात येणार असल्याचे विजेंद्र यांनी स्पष्ट केले. मुख्यमंत्र्यांना त्यांच्या खुर्चीची चिंता असून हायकमांडला खुश करण्यासाठी राज्याच्या हिताला तिलांजली दिली जात आहे. कोणतेही नियम न पाळता बेकायदेशीर स्थलांतरितांना घरे देणे हे पूर्णतः कायद्याविरोधी असून हे कन्नड जनतेच्या आत्मगौरवाला धक्का देणारे आहे, असे त्यांनी यावेळी सांगितले. कुस्तीपटूंना, काबाड कष्ट करणाऱ्या शेतकऱ्यांना न्याय मिळत नाही आणि सरकार केवळ पत्र लिहिण्यापुरतेच मर्यादित राहते, असा टोलाही त्यांनी मुख्यमंत्र्यांना लगावला. राज्यातील जनतेच्या प्रश्नावर आता भाजप रस्त्यावर उतरेल आणि काँग्रेस सरकारच्या विरोधात जोरदार लढा देईल, असा निर्धार विजेंद्र यांनी यावेळी व्यक्त केला. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ 3 ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಮೊನ್ನೆಯ ಘಟನೆ ಬೆಂಗಳೂರು ಮಹಾನಗರದ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವಂತಹ ಕೇರಳ ರಾಜ್ಯದಿಂದ ಬಂದಂಥ ಅಕ್ರಮ ವಲಸಿಗರ ಬಗ್ಗೆ ಆಗಲಿ, ನಿರರ್ಗಳವಾಗಿ ನಡೀತಾ ಇರುವಂತಹ ಡ್ರಗ್ ಮಾಫಿಯಾ, ಮಾದಕ ವಸ್ತುಗಳ ಒಂದು ಮಾರಾಟ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇರುವಂಥದ್ದು, ಇದಕ್ಕೆ ರಾಜ್ಯ ಸರ್ಕಾರ ಮಟ್ಟ ಹಾಕುವಂಥ ಕೆಲಸ ಮಾಡದೇ ಇರುವಂಥದ್ದು. ಮೂರನೇದು, ಇತ್ತೀಚೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆ. ಕಳೆದ ವರ್ಷ ಅಂದರೆ 25ರ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ 2 ಕಂತುಗಳು ಸರಿಸುಮಾರು 5,000 ಕೋಟಿ ಅದು ಯಾಕೆ ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ? ಇವತ್ತಿಗೂ ಕೂಡ ಮಾನ್ಯ ಸಚಿವರಾಗಲಿ ಅಥವಾ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ನೀಡದೇ ಇರುವಂಥದ್ದು. ಈ 3 ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರವನ್ನ ಸೇರಿಸಿಕೊಂಡಂತೆ 3 ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ. ಮೊದಲ ವಿಚಾರವನ್ನ ತೆಗೆದುಕೊಳ್ಳೋದಾದರೆ, ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ವಲಸಿಗರು ಬಂದ ನೆಲೆಸಿದ್ರು, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ ಅದು ಕಾನೂನಿನ ವಿರುದ್ಧವಾಗಿರುವಂಥದ್ದು ಅಂತೇಳಿ ಗಟ್ಟಿಯಾಗಿ ಒಂದು ತೀರ್ಮಾನವನ್ನು ಮಾಡಿ ನೆಲಸಮ ಮಾಡುವಂತ, ಮನೆಗಳನ್ನ ನೆಲಕ್ಕೆ ಉರುಳಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು.